ಸೆಕ್ಷನ್ 302 ಅಲ್ಲಿ ಏನ್ ಹಾಕಿದಾರಲ್ವಾ, ಸೆಕ್ಷನ್ 302 ಅಲ್ಲಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇದೆ, ಹ್ಯಾಂಗ್ ಟು ಡೆತ್, ಕ್ಯಾಪಿಟಲ್ ಪನಿಷ್ಮೆಂಟ್ ಈ ಸೆಕ್ಷನ್. ಅದರಲ್ಲಿ ಬೇಲ್ ಆಗಿರೋದು ಈ ಕನ್ವಿಕ್ಷನ್ ಆಗಿರೋ ಜಡ್ಜ್ಮೆಂಟ್. ಹೈಕೋರ್ಟ್ ಅಲ್ಲಿನೂ ಸೆಷನ್ಸ್ ಕೋರ್ಟ್ ಜಡ್ಜ್ಮೆಂಟ್ ನ ಅಪ್ಹೋಲ್ಡ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೋಗೋದು. ಇದನ್ನೇ ಸುಪ್ರೀಂ ಕೋರ್ಟ್ ತಿರ್ಗಾ ಅದನ್ನ ಹೈಕೋರ್ಟ್ ಜಡ್ಜ್ಮೆಂಟ್ ನ ಅಪ್ಹೋಲ್ಡ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ರಿವ್ಯೂ ಹಾಕ್ಬೋದು ಅದನ್ನ. ರಿವ್ಯೂ ಆಪ್ಷನ್, ಹೌದು, ರಿವ್ಯೂ ಅದನ್ನ ತಿರ್ಗಾ ರಿವ್ಯೂ ಮಾಡ್ತಾರೆ ಬೇರೆ ಬೆಂಚ್. ರಿವ್ಯೂ ನಲ್ಲೂ ಅದನ್ನ ತಿರ್ಗಾ ಎಲ್ಲ ಕರೆಕ್ಟ್ ಆಗಿ ಮಾಡಿದಾರ್ರಿ, ಸೆಷನ್ಸ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲ ಸರಿಯಾಗಿ ಮಾಡಿದೆ, ರಿವ್ಯೂ ಅಲ್ಲೂ ಅದೇ ಬಂದು ಹೇಳಿದ್ರೆ ಅವ್ರು ನೆಕ್ಸ್ಟ್ ಕ್ಯೂರೇಟಿವ್ ಪೆಟಿಷನ್ ಅಂತ ಟ್ರೈ ಮಾಡ್ತಾರೆ. ಕ್ಯೂರೇಟಿವ್ ಪೆಟಿಷನ್ ಅಲ್ಲೂ ಅದೇ ಅಪ್ಹೋಲ್ಡ್ ಆಯ್ತು ಅಂತ ಹೇಳಿದ್ರೆ ಆರ್ಟಿಕಲ್ 161 ಪ್ರಕಾರ ಫೈನಲ್ ಆಗಿ ನೇಣಿಗೆ ಹಾಕ್ತಾರೆ. ಯೂಶಲಿ ಇಂಥ ಮಾಡೋ ಕೇಸಸ್ ಇನ್ ಕೇಸ್ ಕನ್ವಿಕ್ಷನ್ ಆದ್ರೆ ನೀವು ಆಲ್ರೆಡಿ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು, ಏನೆಲ್ಲ ಲೂಪ್ ಹೋಲ್ಸ್ ಇದೆ ಮತ್ತೆ ಏನೆಲ್ಲ ಪ್ಲಾಂಟ್ ಮಾಡಲಾಗಿದೆ ಅಂತ ಹೇಳಿದ್ರು. ಯಾವ ಆಧಾರದ ಮೇಲೆ ಬೇಲ್ ಆಗಿರ್ಬೋದು, ಅಂದ್ರೆ ಏನೆಲ್ಲ ಪಾಯಿಂಟ್ಸ್ ನ ಇಟ್ಕೊಂಡು ಜಡ್ಜ್ ಸಾಹೇಬ್ರು ಬೇಲ್ ಕೊಟ್ಟಿರ್ಬೋದು? ಅದೇ ಪೋಸ್ಟ್ ಮಾರ್ಟಮ್ ಡಿಲೇ ಆಗಿದೆ, ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಬೇಕು. ಇವೆಲ್ಲ ಇರ್ತವೆ, ರಕ್ತದ ಕಲೆ ಬಗ್ಗೆ, ಮತ್ತೆ ಶೂ ಅಂತ ಹೇಳಿ ಚಪ್ಪಲಿ ಯೂಸ್ ಮಾಡಿದ್ದಾರೆ, ಚಪ್ಪಲಿ ಅಂತ ಹೇಳಿ ಶೂಸ್ ಮಾಡಿದ್ದಾರೆ. ಸೊ ಇವೆಲ್ಲ ಇರ್ತಾವಲ್ಲ, ಸೊ ಇವೆಲ್ಲ ಒಂದು ಇದ್ರ ಮೇಲೆ ಮತ್ತೆ ಸಾಕ್ಷಾತ್ ಐ ವಿಟ್ನೆಸ್ ಇದೆ ಅಂತ ಹೇಳಿದ್ದಾರೆ. ಅದನ್ನ ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ಕರೀತಾರೆ. ಐ ವಿಟ್ನೆಸ್ ಈಗ ಇದ್ರೆ ಅವ್ರನ್ನ ಐಡೆಂಟಿಫಿಕೇಶನ್ ಪೀರಿಯಡ್ ಅಂಡರ್ ಸೆಕ್ಷನ್ 9 ಆಫ್ ದಿ ಎವಿಡೆನ್ಸ್ ಆಕ್ಟ್ ಮಾಡಬೇಕು. ನಾವು ಫಾಲೋಡ್ ಬೈ ಸೆಕ್ಷನ್ 7 ಆಫ್ ಭಾರತೀಯ ಸಾಕ್ಷಿ ಅಧಿನಿಯಮ. ಅಂದ್ರೆ ಈಗ ನಾನು ಈ ಅಫೆನ್ಸ್ ನ ನೋಡಿದೀನಿ ಅಂತ ಯಾರಾದ್ರೂ ಬಂದು ಹೇಳಿಕೆ ಕೊಟ್ರೆ ಅದನ್ನ ತಹಸೀಲ್ದಾರ್ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಅದನ್ನ ಹೇಳಿಕೆನ ದಾಖಲಿಸಬೇಕಾಗ್ತದೆ. ಅದನ್ನ ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ಕರೀತಾರೆ. ಅದನ್ನ ಈ ಕೇಸಲ್ಲಿ ಅವ್ರು ಮಾಡಿಲ್ಲ. ಮತ್ತೆ ಬೇರೆ ಯಾವ್ದನ್ನ ಸಾಕ್ಷ್ಯಾಧಾರಗಳಿದ್ರೆ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂತ ಕರೀತಾರೆ, ಅದನ್ನ ಮಾಡ್ಕೊಬಹುದಾಗಿತ್ತು, ಅದನ್ನು ಮಾಡಿಲ್ಲ. ಸೊ ಇವೆಲ್ಲ ಹಲವಾರು ಲೂಪ್ ಹೋಲ್ಸ್ ಗಳಿರ್ತವೆ. ಮತ್ತೆ ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ಕೆಲವೊಂದು ಲೂಪ್ ಹೋಲ್ಸ್ ಇರ್ತದೆ, ಅದನ್ನ ಯಾವ್ದು ಇವ್ರು ಫಾಲೋ ಮಾಡಿರಲ್ಲ. ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ಏನ್ ಮಾಡ್ಬೇಕಾಗಿತ್ತು ಅದನ್ನ, ಯಾಕಂದ್ರೆ ಈ ಕೇಸು ಡೈರೆಕ್ಟ್ ಕಂಪ್ಲೇಂಟ್ ಬಂದಿಲ್ಲ. ಇದು 100ಗೆ ಫೋನ್ ಮಾಡಿ ಯಾವ್ದೋ ಒಂದು ಅನ್ಯಾಚುರಲ್ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಒಬ್ಬ ಕಂಪ್ಲೇಂಟ್ ಕೊಟ್ಟಿರೋದು. ವಯಸ್ಸಲ್ಲಿ ಫೋನ್ ಮಾಡಿ ಆಗಿರೋದ್ರಿಂದ ಸೊ ನಮ್ಗೆ ತುಂಬಾ ಲೂಪ್ ಹೋಲ್ಸ್ಗಳು ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ಅಲ್ಲಿ ಟೆಕ್ನಿಕಲ್ ಗ್ರೌಂಡ್ಸ್ ಜಾಸ್ತಿ ಸಿಕ್ಕಿದೆ. ಸೊ ಅದರಿಂದ ಬೇಲ್ ಆಗಿದೆ. ಅಂದ್ರೆ ಈಗ ಬೇಲ್ ಆಗ್ಲಿಕ್ಕೆ ಈಗ ಪೊಲೀಸ್ನವರು ಏನು ಲೋಪದೋಷಗಳು ಅಂದ್ರೆ ಮೀನ್ಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನೆಲ್ಲ ಆಯ್ತು ಅದೇ ಮೇನ್ ರೀಸನ್ ಅದೇ ಇರುತ್ತೆ. ಮತ್ತೆ ಇದ್ರಲ್ಲಿ ಐ ವಿಟ್ನೆಸ್ ನನ್ನ ಪ್ರಕಾರ ಇಲ್ಲ ಅಂತ ಕಾಣುತ್ತೆ. ಇಬ್ರು ಏನೋ ಇದಾರೆ ಅಂತ ಹೇಳ್ತಾ ಇದಾರೆ, ಬಟ್ ಅವ್ರು ದರ್ಶನ್ ಕೊಲೆ ಮಾಡಿರೋದು ನೋಡಿರ್ಬೇಕಲ್ಲ. ದರ್ಶನ್ ಶೆಡ್ಗೆ ಹೋಗಿರೋದು ನೋಡಿದ್ದಾರೆ, ದರ್ಶನ್ ಹೊಡಿತಾ ಇರೋದು ಮತ್ತೆ ಕೊಲೆ ಮಾಡಿರೋದು ನೋಡಿರ್ಬೇಕು. ನೋಡಿದ್ರೆ ಅದನ್ನ ಹೇಳಿಕೆಯಲ್ಲಿ ದಾಖಲಿಸಿರ್ಬೇಕು, ಅದನ್ನ ಐಡೆಂಟಿಫಿಕೇಶನ್ ಪೀರಿಯಡ್ ಮಾಡಿರ್ಬೇಕು. ಅಂದ್ರೆ ಐಡೆಂಟಿಫಿಕೇಶನ್ ಇಟ್ ಈಸ್ ನಾಟ್ ಎ ರೈಟ್ ಆಫ್ ಅಕ್ಯೂಸ್ಡ್. ಅದು ನಮ್ಗೆ ಒಂದು ಗ್ರೌಂಡ್ ಆಗುತ್ತೆ ಅಷ್ಟೇ. ಅದನ್ನ ರೈಟ್ ಆಫ್ ಅಕ್ಯೂಸ್ಡ್ ತರ ನಾವು ಅದಕ್ಕೆ ಇದು ಮಾಡಕ್ ಹೋಗ್ಬಾರ್ದು. ಇದೆಲ್ಲ ಆದ್ಮೇಲೆ ಈಗ ಬೇಲ್ ಆಯ್ತು, ಅವ್ರು ಹೊರಗಡೆ ಬಂದ್ರು, ನಾರ್ಮಲ್ ಜೀವನ ಇದ್ ಮಾಡ್ತಾ ಇರ್ತಾರೆ. ಸೊ ಈ ಕೇಸ್ಗೆ ಎಷ್ಟು ದಿನಕ್ಕೆ ಒಂದ್ಸಲ ಕೇಸ್ ನಡೀತಾ ಇರುತ್ತೆ, ಯಾವಾಗ ಭಾಗವಹಿಸ್ಬೇಕಾಗತ್ತೆ? ಈಗ ಒಂದ್ ವೇಳೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಕೋರ್ಟ್ಗೆ ಹೋಗ್ಲೇಬೇಕಾ, ಹೋಗದೆ ಇದ್ರು ನಡೆಯುತ್ತಾ? ಸೊ ಅದೆಲ್ಲ ಹೇಗ್ ನಡೆಯುತ್ತೆ? ಈಗ ಕಂಡೀಷನ್ ಅಲ್ಲಿ ಆಲ್ರೆಡಿ ಮಾನ್ಯ ಹೈಕೋರ್ಟ್ ಮೆನ್ಷನ್ ಮಾಡ್ಬಿಟ್ಟಿರುತ್ತೆ, ಎಲ್ಲಾ ಡೇಟ್ಗಳಲ್ಲಿಯೂ ಇವರು ಟ್ರಯಲ್ ಅಲ್ಲಿ ಹಾಜರಾಗಲೇಬೇಕು ಅಂತ ಮೆನ್ಷನ್ ಮಾಡಿದ್ರು. ಬಟ್ ಕೆಲವೊಂದು ಸಂದರ್ಭದಲ್ಲಿ ಇವರು ಈಗ ಆಪರೇಷನ್ ಏನಾದ್ರೂ ಇನ್ ಮುಂದೆ ನಡೆದ್ರೆ, ಈ ವೀಕ್ ಅಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ಆಪರೇಷನ್ ನಡೆದ್ರೆ ಅವ್ರಿಗೆ ಬೆಡ್ ರೆಸ್ಟ್ ಬೇಕಾಗುತ್ತೆ. 2 to 3 months ಬೆಡ್ ರೆಸ್ಟ್ ಬೇಕಾಗುತ್ತೆ. ಸೊ ಆ ಬೆಡ್ ರೆಸ್ಟ್ ಟೈಮ್ ಅಲ್ಲಿ ಏನ್ ಮಾಡ್ಬೋದು, ಬರಕ್ ಆಗಿಲ್ಲ ಅನ್ನೋದು ನಿಮ್ ಪ್ರಶ್ನೆ. ಆಗ ಎಕ್ಸಂಪ್ಷನ್ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ 317 ಅಂತ ಬರ್ತದೆ. ಸೊ ನಮಗೆ ಈ ತರ ಹುಷಾರಿಲ್ಲ, ಬೆನ್ನೋವಾಗಿದೆ, ಈಗ L4 and L5 ನಮಗೆ ಪ್ರಾಬ್ಲಮ್ ಆಗಿದೆ, ಈಗ ತಾನೇ ಸರ್ಜರಿ ಮುಗ್ದಿದೆ, ಸೊ ಆದ್ರಿಂದ ಬರಕ್ ಆಗಿಲ್ಲ ಆರೋಪಿ ಅಂತ ಹೇಳ್ಬಿಟ್ಟು ನಾವು ಎಕ್ಸಂಪ್ಷನ್ ಅಪ್ಲಿಕೇಶನ್ ಹಾಕಿ ಎಕ್ಸಂಪ್ಷನ್ ತಗೋಬಹುದು ಕೋರ್ಟ್ ಅಲ್ಲಿ. ಅದು ಒಂದಿದೆ. ಬಟ್ ಅವ್ರು ಬರೋದು ಆದಷ್ಟು ಕೇಸಿಗೆ ಬೇಗ ಬಂದು ಮುಗಿಸ್ಕೊಳ್ಳೋದು ಬೆಟರ್ ಅಂತ ನನ್ ಪ್ರಕಾರ. ಬೇಗ ಬಂದ್ರೆ ಬೇಗ ಮುಗಿಯುತ್ತೆ. ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಜಾಸ್ತಿ ಅದನ್ನ ಎಲಾಬ್ರೇಟ್ ಮಾಡ್ಲಿಕ್ಕೆ ಹೋಗಲ್ಲ. 1 ವರ್ಷ 1.5 ವರ್ಷ ಒಳಗಡೆ ಮುಗಿಯುವಂತ. ಸರ್, ಯೂಶಲಿ ಮರ್ಡರ್ ಕೇಸ್ ಅಂತ ಬಂದಾಗ ಈಗ ಸೆಲೆಬ್ರಿಟಿ ಬಿಟ್ಟು ಪಕ್ಕಕ್ಕಿಟ್ಟು ನಾರ್ಮಲ್ ಮರ್ಡರ್ ಕೇಸ್ಗಳೆಲ್ಲ ಎಷ್ಟು ದಿನ ನಡೆಯುತ್ತೆ? ಒಂದು 2 ರಿಂದ 2.5 ವರ್ಷ. ಆದಷ್ಟು ಬೇಗ ನಡೆಯುತ್ತೆ. ಈಗ ಸಿವಿಲ್ ತರ ಲೇಟ್ ಆಗೋದಿಲ್ಲ? ಲೇಟ್ ಆಗಲ್ಲ. ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಇರುತ್ತೆ. ಸೆಷನ್ಸ್ ಕೇಸ್ ಸ್ಪೆಷಲ್ SC ಅಂತ ಕರೀತಾರೆ. ಇನ್ನು ಮಿಕ್ಕಿದವೆಲ್ಲ CC ಕ್ರಿಮಿನಲ್ ಕೇಸ್ಗಳು ಆಗಿರ್ತವೆ.
ಸೊ ಇದು ಬೇಗ ನಡೆಯುವಂತ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಇರೋದ್ರಿಂದ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ರೆಫರ್ ಮಾಡಿರೋದ್ರಿಂದ ಬೇಗ ನಡೆಯುತ್ತೆ ಕೇಸು ನಡೆದು ಬೇಗ ಮುಗಿಯುತ್ತೆ ಸರ್. ಯೂಶಲಿ ನಾವು ಕೋರ್ಟ್ ಅಂದ ತಕ್ಷಣನೇ ಈಗ ನಾರ್ಮಲ್ ಸಿವಿಲ್ ಕೇಸ್ಗಳೆಲ್ಲ 10 ವರ್ಷ 15 ವರ್ಷ 6 ವರ್ಷ ಈ ತರ ಎಲ್ಲ ನಡೆದಿದೆ. ಸೊ ಅದಕ್ಕೆ ಈ ಪ್ರಶ್ನೆ ಕೇಳಿದೆ. ಇಲ್ಲ ಇದರಲ್ಲಿ ಆತರ ಆಗುವಂತ ಸಾಧ್ಯತೆ ಇಲ್ಲ. ಅದು ಡಿಪೆಂಡ್ ಅಪಾನ್ ಅಡ್ವೊಕೇಟ್ಸ್ ಇರ್ತಾರೆ. ಈಗ ಕೇಸ್ ಕನ್ವಿಕ್ಷನ್ ಆಗುತ್ತಂತ ಅಂತ ನಮಗ್ ಗೊತ್ತಾಗ್ಬಿಟ್ರೆ ವಕೀಲರು ಗೊತ್ತಾಗುತ್ತೆ ಮುಂಚೆನೆ ಕನ್ವಿಕ್ಷನ್ ಆಗುತ್ತಂತ. ಸೊ ಅಂತ ಕೇಸ್ಗಳಲ್ಲಿ ಜಾಸ್ತಿ ಎಲಾಬ್ರೇಟ್ ಮಾಡುವಂತ ಚಾನ್ಸಸ್ ಇರ್ತದೆ, ಜಾಸ್ತಿ ಎಳೆಯುವಂತ ಚಾನ್ಸಸ್ ನಾವೇ ಬೇಕಂತಾನೆ ಮಾಡ್ತೀವಿ. ಈಗ ಆ ಕೇಸಲ್ಲಿ ಕನ್ವಿಕ್ಷನ್ ಆಗುತ್ತೆ, ಅವನ ನೇಣದ್ ಹಾಕ್ತಾರೆ ಅಂತ ಹೇಳಿದ್ರೆ ಅವನ ಇನ್ನ ಸ್ವಲ್ಪ ದಿನ ಬದುಕಿಸೋದು ನಮ್ಮ ಜವಾಬ್ದಾರಿ. ಸೊ ಆದ್ರಿಂದ ಅದ್ ಮಾಡ್ಕೊಂತೀವಿ. ಸೊ ಇನ್ ಕೇಸ್ ಇದ್ರಲ್ಲಿ ಏನಾದ್ರು ಕನ್ವಿಕ್ಷನ್ ಆಗೋ ಚಾನ್ಸಸ್ ಇದ್ರೆ ಆಗಲ್ಲ. 95% to 99% ಇದು ಅಕ್ವಿಟ್ ಆಗುವಂತ ಕೇಸು. ಆದ್ರೆ ನೆಕ್ಸ್ಟ್ ಏನ್ ಪ್ರೊಸೀಜರ್ ಅಂತ ಹೇಳಿದ್ರೆ ಇಲ್ಲಿ ಏನಾದ್ರು ಸೆಷನ್ ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಯ್ತು ಅಂತ ಹೇಳಿದ್ರೆ ಹೈಕೋರ್ಟ್ ಗೆ ಅಪೀಲ್ ಮಾಡ್ಬೋದು ಈ ಕನ್ವಿಕ್ಷನ್ ಆಗಿರೋ ಜಡ್ಜ್ಮೆಂಟ್ ನ ಇಟ್ಕೊಂಡು. ಹೈಕೋರ್ಟ್ ಅಲ್ಲಿನೂ ಆ ಸೆಷನ್ಸ್ ಕೋರ್ಟ್ ಜಡ್ಜ್ಮೆಂಟ್ ನ ಅಪ್ಹೋಲ್ಡ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೋದು ಇದನ್ನ. ಸುಪ್ರೀಂ ಕೋರ್ಟ್ ತಿರ್ಗಾ ಅದನ್ನ ಹೈಕೋರ್ಟ್ ಜಡ್ಜ್ಮೆಂಟ್ ನ ಅಪ್ಹೋಲ್ಡ್ ಮಾಡ್ತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ರಿವ್ಯೂ ಹಾಕ್ಬೋದು ಅದನ್ನ. ಹೌದು, ರಿವ್ಯೂ ಅದನ್ನ ತಿರ್ಗಾ ರಿವ್ಯೂ ಮಾಡ್ತಾರೆ ಬೇರೆ ಬೆಂಚ್. ರಿವ್ಯೂ ನಲ್ಲೂ ಅದನ್ನ ತಿರ್ಗಾ ಎಲ್ಲ ಕರೆಕ್ಟ್ ಆಗಿ ಮಾಡಿದಾರ್ರಿ, ಸೆಷನ್ಸ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಸರಿಯಾಗಿ ಮಾಡಿದೆ, ರಿವ್ಯೂ ಅಲ್ಲೂ ಅದೇ ಬಂತು ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಕ್ಯೂರೇಟಿವ್ ಪೆಟಿಷನ್ ಅಂತ ಫೈಲ್ ಮಾಡ್ತಾರೆ. ಕ್ಯೂರೇಟಿವ್ ಪೆಟಿಷನ್ ಅಲ್ಲೂ ಅದೇ ಅಪ್ಹೋಲ್ಡ್ ಆಯ್ತು ಅಂತ ಹೇಳಿದ್ರೆ ಆರ್ಟಿಕಲ್ 161 ಪ್ರಕಾರ ಈಗ ಗವರ್ನರ್ ಯಾರು ಇರ್ತಾರೆ, ನಮ್ಮ ಸ್ಟೇಟ್ ನ ಗವರ್ನರ್, ಅವ್ರಿಗೆ ಮರ್ಸಿ ಪೆಟಿಷನ್ ಫೈಲ್ ಮಾಡ್ಬೋದು. ನಾವು ಈ ತರ ತಪ್ಪು ಮಾಡಿದೀವಿ, ಇನ್ನೊಂದ್ ಟೈಮ್ ಈ ತರ ಆಗಲ್ಲ, ನಮ್ಗೆ ಮರ್ಸಿ ಮಾಫಿ ಮಾಡಿ ಬಿಟ್ಬಿಡಿ, ಅಥವಾ ಡೆತ್ ಕ್ಯಾಪಿಟಲ್ ಪನಿಷ್ಮೆಂಟ್ ಏನಾದ್ರು ಆಗಿದ್ರೆ ಅದನ್ನ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಗೆ ಟರ್ನ್ ಮಾಡುವಂತ. ಒಂದ್ ವೇಳೆ 161 ಆರ್ಟಿಕಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಪ್ರಕಾರ ಅವ್ರು ಏನಾದ್ರು ಮಾಫಿ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಇದೆ ಆರ್ಟಿಕಲ್ 72 ಪ್ರಕಾರ, ಪ್ರೆಸಿಡೆಂಟ್ ಪ್ಲೀ ಅಂತ. ಪ್ರೆಸಿಡೆಂಟ್ ಗೆ ಅದನ್ನ ಸಲ್ಲಿಸ್ತಾರೆ. ಅದು ಅಲ್ಲಿನೂ ಏನಾದ್ರು ಇದು ಮಾಡಿದ್ರೆ ಫೈನಲ್ ಆಗಿ ನೇಣಿಗೆ ಹಾಕ್ತಾರೆ ಯೂಶಲಿ ಇಂತ ಮಾಡೋ ಕೇಸಸ್ ಗಳಲ್ಲಿ. ಇನ್ ಕೇಸ್ ಕನ್ವಿಕ್ಷನ್ ಆದ್ರೆ ದರ್ಶನ್ ಕೇಸು ಅಷ್ಟು ಸೀರಿಯಸ್ ಆಗಿ ಏನಿಲ್ಲ ನಮ್ಮ ಪ್ರಕಾರ, ಸೆಷನ್ಸ್ ಕೋರ್ಟ್ ಅಲ್ಲಿ ಅಕ್ವಿಟ್ ಆಗುವಂತ ಕೇಸ್. ಅಲ್ಲ ಈಗ ಜಡ್ಜ್ಮೆಂಟ್ ಅಂದ್ರೆ ಜೀವಾವಧಿ ಶಿಕ್ಷೆನೂ ಇರುತ್ತಲ್ಲ? ಹೌದು, ಈ ಸೆಕ್ಷನ್ 302 ಅಲ್ಲಿ ಏನ್ ಹಾಕಿದಾರಲ್ವಾ, ಸೆಕ್ಷನ್ 302 ಅಲ್ಲಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇದೆ, ಹ್ಯಾಂಗ್ ಟು ಡೆತ್ ಇದೆ, ಕ್ಯಾಪಿಟಲ್ ಪನಿಷ್ಮೆಂಟ್ ಸೆಕ್ಷನ್. ಅದರಲ್ಲಿ ಬೇಲ್ ಆಗಿರೋದು ಹೈಕೋರ್ಟ್ ಅಲ್ಲಿ. ಅಂದ್ರೆ ಒಂದ್ ವೇಳೆ ಶಿಕ್ಷೆ ಆಯ್ತು ಅಂದ್ರೆ ಲೈಫ್ ಟೈಮ್ ಜೀವಾವಧಿ 14 ಇಯರ್ಸ್ ಏನಾ ಅಂತ? ಹೌದು, 14 ಇಯರ್ಸ್ ಇರುತ್ತೆ, 14 to 20 ಇಯರ್ಸ್ ಇರುತ್ತೆ. ಡಿಪೆಂಡ್ ಅಪಾನ್ ದಿ ಜಡ್ಜ್ ಅಂಡ್ ದಿ ಜಡ್ಜ್ಮೆಂಟ್. ಅದು ಅಥವಾ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ಬೋದು. ಅದು ಕ್ಯಾಪಿಟಲ್ ಪನಿಷ್ಮೆಂಟ್ ಅಬಾಲಿಷ್ ಆಗಿಲ್ಲ ನಮ್ಮ ದೇಶದಲ್ಲಿ ಇನ್ನು ಬದುಕಿದೆ. ರೇರೆಸ್ಟ್ ಆಫ್ ರೇರ್ ಕೇಸ್ ಅಲ್ಲಿ ಕೊಡಬೇಕು ಅಂತ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇಂಥ ಕೇಸ್ಗಳಲ್ಲಿ ಕೊಡೋದು ಕಮ್ಮಿ. ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೆ ಒಂದು 7 ಇಯರ್ಸ್ ಆತರ. ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೆ ನೇಣಿಗೆ ಹಾಕೋದು.